ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸಾಕಷ್ಟು ಕ್ಷೇತ್ರಗಳು, ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತೀವಿ, ಆದರೆ ಯಾವತ್ತೂ ಅನಿಸಿರ್ಲಿಲ್ಲ. ಬಟ್ ಕೆಲವೊಂದು ದಿನಗಳಿಂದ ಅನಿಸ್ತು ಈ ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಿನಲ್ಲೇ ಇಟ್ಕೊಂಡಿದ್ದೆ. ಇದು ಸೂಕ್ತವಾಗಿರುವಂಥ ಸಮಯ ಅಂತ ಕೇಳ್ತಾ ಇದ್ದೀನಿ. ಈ ತ್ರಿಶೂಲ ನೋಡಿದಾಗ ಅಲ್ಲಿ ನಿಂಬೆಹಣ್ಣ ಚುಚ್ಚಿರ್ತಾರೆ ಗುರುಗಳೇ. ಸೊ ನನಗಂತೂ ಒಂಥರ ಕುತೂಹಲ ಅನಿಸ್ತು, ಯಾಕಂದರೆ ಇದು ನಾನು ಯಾವತ್ತೂ ಇಲ್ಲಿ ತನಕ ಕೇಳೇ ಇಲ್ಲ. ಅದು ಯಾಕೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಯಾಕೆ ಆ ತ್ರಿಶೂಲಕ್ಕೆ ನಿಂಬೆಹಣ್ಣನ್ನು ಚುಚ್ಚಿರ್ತಾರೆ? ಏನಾದರೂ ಅರ್ಥ ಇದೆಯಾ? ಸೊ ಬರೀ ಹಾಗೆ ಅಂತೂ ಇರೋದಿಲ್ಲ. ಎಲ್ಲಿ ನಾನು 2-3 ಕಡೆ ನೋಡಿದ್ಮೇಲೆ ಇದನ್ನು ಕೇಳ್ತಾ ಇದ್ದೀನಿ. ಸೊ ಎಲ್ಲಾದರೂ ಒಂದು ಕಡೆ ಖಾಲಿ ಇದ್ದು ಇನ್ನೊಂದು ಕಡೆ ಇದ್ದಿದ್ರೆ ನಾನು ಬಹುಶಃ ಆ ಪ್ರಶ್ನೆ ಮೂಡ್ತಿರ್ಲಿಲ್ಲ ಅನ್ಸುತ್ತೆ. ಸೊ ಈ ಥರ ನಿಂಬೆಹಣ್ಣನ್ನು ಇಟ್ಟಿರ್ತಾರೆ, ಯಾಕೆ ತ್ರಿಶೂಲಕ್ಕೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದರಲ್ಲೂ ಅಮ್ಮನವರ ದೇಗುಲಗಳಲ್ಲಿ ಈ ತ್ರಿಶೂಲಗಳು ಹೆಚ್ಚಿಗಿರುತ್ತವೆ. ಮೊದಲೇ ಆದಿಶಕ್ತಿ, ಆದಿಪರಾಶಕ್ತಿ, ಅಲ್ಲಿರುವಂಥದ್ದು ಹೆಚ್ಚಿನ ಕ್ರಿಯಾಶಕ್ತಿ ಇರುತ್ತೆ. ಯಾರಲ್ಲಿ ಆ ಕ್ರಿಯಾಶಕ್ತಿ, ಈಗ ನೋಡಿ, ತುಂಬ ಟೈರ್ಡ್ ಆದಾಗ ಅಥವಾ ಒಲಿಂಪಿಕ್ಕಲ್ಲಿ ಸ್ವಲ್ಪ ಏನಾದರೂ ಎಡೆ ಬಿದ್ದರೆ ತಕ್ಷಣ ನಿಮ್ಗೆ ಗ್ಲೂಕೋಸ್ ಕೊಡ್ತಾರೆ, ಬಾಯಿಗೆ ಹಾಕ್ತಾರಲ್ಲ, ಅಂದರೆ ಇಮಿಡಿಯೇಟ್ ಎನರ್ಜಿ ಬರುತ್ತೆ. ಆದರೆ ಇರೋದೇ ಲೆಮನ್ದು. ಆ ಲೆಮನ್ ಜ್ಯೂಸ್ ಕುಡಿದ ತಕ್ಷಣ ನಿಮಗೆ ಹೇಗೆ ಒಂದು ಎನರ್ಜಿ ಬಂದುಬಿಡುತ್ತೋ, ಹಾಗೆಯೇ ಆ ನಿಂಬೆಹಣ್ಣು ಅನ್ನೋದು ಎಲ್ಲಿ ಇರುತ್ತೋ ಅಲ್ಲಿ ಶೀಘ್ರವಾಗಿ ನಕಾರಾತ್ಮಕ ಶಕ್ತಿ ಹೊರದೂಡಲ್ಪಡುತ್ತೆ. ಇನ್ನೊಂದು ರಹಸ್ಯವಾಗಿರುವಂಥ ಒಂದು ಮೆಸೇಜ್ ಏನು ಅಂದರೆ, ನಮಗೆ ಗೊತ್ತೇ ಇರಲ್ಲ, ನಮ್ಮ ಜೊತೆಯಲ್ಲಿರ್ತಾರೆ, ಹೊಗಳ್ತಿರ್ತಾರೆ, ಒಂದೊಂದು ಸಲ ತೆಗಳೋ ರೀತಿಲಿರ್ತವೆ. ಅದರಲ್ಲಿ ಹೆಚ್ಚಿಗೆ ನಮ್ಮ ಬಂಧುಗಳಾಗಿರ್ತಾರೆ. ಗೊತ್ತೇ ಇರಲ್ಲ ನಮ್ಮ ಬಂಧುಗಳು ಈ ಜಲಸ್ ಫೀಲ್ ಆಗೋ ಮುಖಾಂತರ ಅವರನ್ನು ಹಿತಶತ್ರುಗಳು ಅಂತ ಕರೀತಾರೆ. ಅಂತಹ ಶತ್ರುಗಳು ನಾನಾ ಥರದಲ್ಲಿರ್ತಾರೆ. ಆ ತರಹದ ಶತ್ರುಗಳಿಂದ ಬಹಳ ಕಷ್ಟ ಆಗುತ್ತೆ ಜೀವನವನ್ನು ಕಟ್ಕೊಳ್ಳಲಿಕ್ಕೆ. ನೀವೇನೋ ಪ್ರಯತ್ನ ಪಡ್ತಿರ್ತೀರಿ, ಅದನ್ನೇನೋ ಮಾಡಿ ಕೆಡುತ್ತಾರೆ. ನೀವೇನೋ ಪ್ರಯತ್ನ ಪಟ್ಟವಲ್ಲ ಅಂತ ಬೆಳಿತೀರಿ, ಅಲ್ಲೇನೋ ಒಂದು ಸಮಸ್ಯೆ ತಂದು ಹೊರಡ್ತಾರೆ. ಏನೋ ಒಂದು ಮಾಡ್ತಾರೆ. ಅದು ಮಾಡಬೇಕಾಗಿದ್ದು 100 ಥರದ ಈ ವಿಧಾನಗಳಿದ್ದಾವೆ, ಹಾಗೆಲ್ಲ ಮಾಡಿಬಿಡ್ತಾರೆ. ಮತ್ತೊಬ್ಬರಿಗೆ ಹೇಳಿ ಇನ್ನೊಬ್ಬರಿಗೆ ಹೇಳಿ ಕೆಡುವಂಥ ಪ್ರಯತ್ನ ಪಡ್ತಿರ್ತಾರೆ. ಅವ್ರಿಗೆ ಅದೇ ಖುಷಿ ಇರುತ್ತೆ, ಅವ್ರು ಕೆಟ್ಟದ್ದೇ ಖುಷಿ ಇರುತ್ತೆ, ಕೆಟ್ಟದ್ದೇ ಮಾಡ್ತಿರ್ತಾರೆ. ಇಂಥವರಿಗೆಲ್ಲ ಒಂದು ಬುದ್ಧಿಯನ್ನು ಕಲಿಸಬೇಕು ಅಂತಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ಒಂದೇ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು 3 ಪ್ರದಕ್ಷಿಣೆಯನ್ನು ಮಾಡಿ, ನೀವು ಆರತಿ ದರ್ಶನ ಮಾಡಿ ತೀರ್ಥವನ್ನು ತೆಗೆದುಕೊಂಡು 1-2 ನಿಮಿಷ ಕುಳಿತುಕೊಂಡು ಯಾರು ಶತ್ರುಗಳಿರುತ್ತಾರೋ ಆ ಶತ್ರುಗಳ ಹೆಸರನ್ನು 8 ಸಲ ತಿಳಿದುಕೊಂಡು ಪದೇ ಪದೇ 8 ಸಲ ತಿಳಿದುಕೊಂಡು ಬರಬೇಕಾದ್ರೆ ಆ ತ್ರಿಶೂಲಕ್ಕೆ ಚುಚ್ಚಿ, ಮೊದಲೇ ಚುಚ್ಚಿದ್ರು ಕೂಡ ಅದನ್ನು ತೆಗೆದುಬಿಟ್ಟು ತಕ್ಷಣ ನೀವು ಅದನ್ನು ಚುಚ್ಚಿಬಿಟ್ಟು ಮನೆಗೆ ಬಂದು ಕೈಕಾಲು ತೊಳೆದುಕೊಂಡು ಏನಾದರೂ ಸ್ವಲ್ಪ ಸಿಹಿಯನ್ನು ತಿಂತೀರಿ ಅಂತಂದರೆ ಬಹುಶಃ ನಿಮ್ಮ ಶತ್ರು ಆ ಅಮ್ಮ ನೋಡ್ಕೊಳ್ತಾಳೆ. ನಿಮ್ಮ ಶತ್ರುನ ಬಹುಶಃ ಏನು ಮಾಡ್ತಾರೆ ಅಂತಂದರೆ, ನಾನು ಈ ಪದಗಳು ಬಳಸಲ್ಲ, ಆದರೆ ಆಕೆ ಅವನನ್ನು ಇನ್ಯಾವುದೋ ಟೆನ್ಷನ್ನಲ್ಲಿಟ್ಟು ಡೈವರ್ಟ್ ಮಾಡ್ತಾಳೆ, ನಿಮ್ಮ ಕಡೆ ಗಮನಿಸಲ್ಲ. ಅವನಂಥ ದುಷ್ಟನಾಗಿದ್ದರೆ ನಾನು ಹೇಳೋದು ಬೇಡ, ಆಕೆ ನೋಡ್ಕೊಳ್ತಾಳೆ. ಅದಕ್ಕಾಗಿ ಇದನ್ನು ನೀವು ಸಾಧ್ಯ ಆದರೆ ಮಂಗಳವಾರ ದಿವಸ 8 ಮಂಗಳವಾರಗಳ ಕಾಲ ಏನಾದರೂ ಮಾಡ್ತೀನಿ ಅಂತಂದರೆ, ಹಿತಶತ್ರುಗಳು, ಅಹಿತಶತ್ರುಗಳು, ನೀಚ ಶತ್ರುಗಳು ನಮ್ಮ ಸುತ್ತ ಇರ್ತಾರಂತಂದರೆ ಅವರಿಂದ ಹೊರಗೆ ಬರಬೇಕು ಅಂತಂದರೆ, ನೀವು ಯಾವುದೋ ಒಂದು ನಿಮ್ಗೆ ಇಷ್ಟ ಇಲ್ಲದಿರೋ ಏರಿಯಾಗೆ ಹೋಗ್ಬಿಟ್ಟಿದ್ರೆ ಅಂತಂದರೆ ಆ ಏರಿಯಾದಲ್ಲಿ ನಿಮಗೆ ಆಗೋದೇ ಇಲ್ಲ. ಅಂತಹದ್ರಿಂದ ಹೊರಗೆ ಬರಬೇಕು. ಅಂತಹ ದುಷ್ಟರು ಅಂತಂದರೆ ಅಂದರೆ ತುಂಬ ಕಲ್ಮಶ, ತುಂಬ ದುರ್ನಾತ, ತುಂಬ ಅಂದರೆ ತುಂಬ ದುರ್ನಾತ. ಅಲ್ಲಿ ನಿಮಗೆ ವಾಕರ್ಗೆ ಬರ್ತದೆ, ಅಷ್ಟು ದುರ್ನಾತ. ಆ ಪ್ಲೇಸಲ್ಲಿ ಎಷ್ಟು ತಿರ್ತೀರಿ ನೀವು? ಇರೋಕ್ಕಾಗಲ್ಲ. ಆಗತ್ಯಾ? ಆಗಲ್ಲ. ಹಾಗೆಯೇ ಅಷ್ಟು ಕಷ್ಟ ಕೊಡ್ತಕ್ಕಂಥದ್ದು ಸನ್ನಿವೇಶ ಆಗಬಹುದು, ಘಟನೆ ಆಗಬಹುದು, ಶತ್ರು ಆಗಬಹುದು. ಈ 8 ಮಂಗಳವಾರಗಳು 8 ನಿಂಬೆಹಣ್ಣು 8 ಸಲ ಹೆಸರು ಹೇಳ್ಕೊಡೋದು, ಆ ಒಂದು ತ್ರಿಶೂಲಕ್ಕೆ ಚುಚ್ಚಿ ಬರೋದು, ಇಷ್ಟೇ. ಇನ್ನೇನು ಮಾಡಲ್ಲ. ಅದು ಹೇಗೆ ತೆಗೆದುಕೊಳ್ಳುತ್ತೆ ಅಂತಂದರೆ, ನೀವು ಆನ್ಲೈನಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ದಂಗೆ, ಇಮಿಡಿಯೇಟಾಗಿ ಆಗುತ್ತೆ. ಮಾಡ್ದಂಗೆ ಒಪ್ಸಿದ್ರೆ ಆಕೆಗೆ ಬಿಟ್ಬಿಡಿ, ಬುಕ್ ಆಯ್ತತ್ತು, ಅವನ ಮನಸ್ಸು ಮುಕ್ಕಾಯಿತು, ಬಿಟ್ಬಿಡಿ. ಹೀಗೆ ಒಂದು ನಿಂಬೆಹಣ್ಣಲ್ಲಿ ಆದರೂ ಕೂಡ ನೀವೇನು ಮಾಡಬೇಕು ಅಂತಂದ್ರೆ, ತೊಂದರೆ ಕೊಟ್ಟಿದ್ರೆ ಮಾತ್ರ ಸುಮ್ಮನೆ ಮಾಡೋದಲ್ಲ.
ಆಮೇಲೆ ಅದು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡಾಗ ಆಗುತ್ತೆ. ಅದಕ್ಕೆ ತುಂಬ ಘಾಸಿ ಆಗಿದ್ದರೆ, ನೋವಾಗಿದ್ದರೆ ಬಳಸುವಂಥ ಪದಾರ್ಥ ನಮಗೆ ಫ್ರೀ ಸಿಗ್ತಾವೆ ಕೆಲವೆಲ್ಲ. ಈಗ ಗಾಳಿ ನಮಗೆ ಫ್ರೀ ಇದೆ, ಬೆಲೆ ಕಟ್ತೀರಾ ನೀವು? ಅದು ಗಾಳಿ ಇಲ್ಲ ಅಂದರೆ ಬದುಕ್ತೀರಾ ನೀವು? ಇಲ್ಲ. ಹಾಗೆ ಕೆಲವೊಂದೆಲ್ಲ ಇದ್ದಾವೆ, ನೀವು ದೊಡ್ಡ ಮಟ್ಟದ ಪೇ ಮಾಡ್ತೀವಲ್ಲ ಅದಕ್ಕೆ ದೊಡ್ಡದಂತಲ್ಲ, ಆದರೆ ಈ ತೀರಾ ಚಿಕ್ಕದಕ್ಕೆ ಬಹಳ ಬಲ ಇದೆ, ಬಹಳ ದೊಡ್ಡ ಮಟ್ಟದ ಬಲ ಇದೆ. ಒಂದೇ ಒಂದು ನಿಂಬೆಹಣ್ಣಲ್ಲಿ ದೊಡ್ಡ ಚಮತ್ಕಾರ ನಡೆಯುತ್ತೆ ಪ್ರೀತಿ ಬಂಧುಗಳೇ. ಅದಕ್ಕಾಗಿ ನಿಂಬೆಹಣ್ಣು ದೇವಸ್ಥಾನದಲ್ಲಿ ಚುಚ್ಚಿರ್ತಾರೆ ಅಂತಂದರೆ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡದ ಹಾಗೆ, ನಕಾರಾತ್ಮಕ ಚಿಂತನೆಗಳು ಬರದ ಹಾಗೆ. ಆ ನಂತರ ಏನಂತಂದರೆ ಸತ್ವಗುಣ, ತಮೋಗುಣ, ರಜೋಗುಣ, ಯಾವ ಯಾವ ಗುಣಗಳು ಎಲ್ಲಿ ಬಳಸಬೇಕೋ ಅಲ್ಲಿಯೇ ಬಳಸಬೇಕು. ಮನೆಯಲ್ಲೇ ಬಳಸ್ತೀವಿ ನಾವು ಈ ಮೂರೂ ಗುಣಗಳು. ಮೂರೂ ಕಡೆ ನಮಗೆ ಸಾತ್ವಿಕ ಅನ್ನೋದು ನಮ್ಮ ಮನೇಲಿ ಎಲ್ಲಿರುತ್ತೆ ಅಂತಂದರೆ ದೇವರ ಮನೆಯಲ್ಲಿರುತ್ತೆ. ತಮೋಗುಣ ಎಲ್ಲಿರುತ್ತೆ ಅಂತಂದರೆ ಅಡುಗೆ ಮನೆಯಲ್ಲಿರುತ್ತೆ. ರಜೋಗುಣ ಎಲ್ಲಿರುತ್ತೆ ಅಂತಂದರೆ ಬೆಡ್ರೂಮಲ್ಲಿರುತ್ತೆ. ಹಾಗೆ ಈ ಗುಣಗಳ ಒಂದು ವ್ಯತ್ಯಾಸ ಮನೆಯಲ್ಲಾದಾಗ ನೆಗೆಟಿವ್ ತುಂಬಿಕೊಬಿಟ್ಟು ಯಾವುದೇನೋ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಅಮ್ಮನ ದೇವಸ್ಥಾನದಲ್ಲಿ ಹೋಗಿ ನಿಂಬೆಹಣ್ಣಿನ ಹಾರ ಹಾಕೋದು, ನಿಂಬೆಹಣ್ಣು ಚುಚ್ಚಿ ಬರ್ತೀವಿ ಅಂತಂದರೆ ಮುಗೀತು. ಯಾಕೆ ಕ್ರಿಯೆಯನ್ನು ನಡೆಸೋಳು ಅವಳು, ಆಕೆ ನೋಡ್ಕೊಂಡ್ಬಿಡ್ತಾಳೆ. ಅಂತಹ ನಕಾರಾತ್ಮಕವನ್ನು ಹೊರದೂಡ್ತಕ್ಕಂತಹದ್ದು ನಿಮ್ಮ ನೆಗೆಟಿವ್ ತಗೊಳ್ತಾಳೆ ಆಕೆ ಗೊತ್ತಿದೆ ಎಲ್ಲಿ ಸುಟ್ಟು ಅದನ್ನು ಬಿಡಬೇಕು ಅಂತ. ಅದಕ್ಕಾಗಿಯೇ ನಿಂಬೆಹಣ್ಣು ಚುಚ್ಚಿರುತ್ತಾರೆ. ಮನುಷ್ಯನ ಮನಸ್ಸಲ್ಲಿರ್ತಕ್ಕಂತಹ ನೆಗೆಟಿವ್ನ ಅಲ್ಲಿ ಕೇಂದ್ರೀಕರಿಸಿರ್ತಕ್ಕಂಥದ್ದು ಈ ನಿಂಬೆಹಣ್ಣು. ಸೊ ಯಾಕೆ ನಿಂಬೆಹಣ್ಣು ಚುಚ್ಚಿರ್ತಾರೆ ಅನ್ನೋ ಒಂದು ಪ್ರಶ್ನೆನ ನಾನು ಕೇಳಿದೆ. ಬಟ್ ಅದರಿಂದ ಆಗುವಂಥ ಬೆನಿಫಿಟ್ಟು ಅಂದರೆ ಈಗ ಶತ್ರುಗಳಾಗಿರ್ಬೋದು, ಅವರು ನಾಶ ಆಗಬೇಕು, ನಮ್ಮ ಜೀವನದಿಂದ ಹೋಗಬೇಕು ಅಂತಂದರೆ ಜಸ್ಟ್ ಒಂದು 8 ಮಂಗಳವಾರಗಳು ನಾವು ಮಾಡಿದ್ರೆ ಸಾಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಈ ಒಂದು ಅದ್ಭುತವಾಗಿರುವಂಥ ವಿಚಾರ ನಮಗೆ ತಿಳಿಸಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.